ರಾಜಿ ಜೀವನದ ಪ್ರಶ್ನೆ ಕಣೋ ಸೀನು. ಅಷ್ಟೇ ಅಲ್ಲ, ಇದರಲ್ಲಿ ನಿಮ್ಮ ಮಾವನ ಗೌರವ ಪ್ರತಿಷ್ಠೆ ಕೂಡ ಇದೆ ಕಣೋ ಸೀನು. ನೀನು ಒಪ್ಕೊಂಡ್ರೆ ಮಾತ್ರನೇ ಅಂದ್ಕೊಂಡು ಮುಹೂರ್ತದಲ್ಲಿ ಈ ಮದುವೆ ನಡೆಯುತ್ತೆ. ಇಲ್ದೆ ಹೋದ್ರೆ ಏನ್ ನಡೆಯುತ್ತೋ ಅಂತ ಊಹಿಸ್ಕೊಂಡ್ರೆ ನನಗೆ ತುಂಬಾನೇ ಭಯ ಆಗುತ್ತೆ ಸೀನು. ನೀನ್ ಚಿಕ್ಕವನು, ಅದಕ್ಕೆ ಇದು ನಿನ್ನ ಕೈಯೆಲ್ಲ ಕಾಲು ಅಂತ ಕೇಳ್ಕೊಳ್ತಿದ್ದೀನಿ ಸೀನು. ಇಲ್ಲ ಅಂತ ಹೇಳ್ಬೇಡ ಕಣೋ ಸೀನು, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಪ್ಪ. ಅತ್ತೆ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಅತ್ತೆ. ನಿಮ್ ನೋವಲ್ಲಿ ನಾನು ಭಾಗಿಯಾಗದೆ ಇದ್ರೆ ಇನ್ಯಾಕೆ ನನಗೆ ಬದುಕು? ನಿಮಗಿಂತ ಮಾವನ್ಗಿಂತ ನನಗಿನ್ನೇನು ಹೆಚ್ಚಲ್ಲ. ನಿಮ್ಗಳಿಗೋಸ್ಕರ ನಾನು ಪ್ರಾಣನೇ ಕೊಟ್ಬಿಡ್ತೀನಿ. ಮದ್ವೆಗೆ ಒಪ್ಕೊಳ್ಳಲ್ವಾ? ನಿಮ್ಮಿಷ್ಟ ಆತ, ನಿಮ್ಮಿಷ್ಟ. ಅಯ್ಯೋ, ಏನಾಯ್ತು ಜಾನಕಿ? ಸೀನು ಮದ್ವೆಗೆ ಒಪ್ಕೊಂಡ? ಒಪ್ಕೊಂಡ ಅತ್ತೆ. ನಾನು ಹೇಳಿಲ್ವಾ ಅವನಿಗೆ ಅಣ್ಣನ ಮಾತು ಹೇಗೋ ಅತ್ತಿಗೆ ಮಾತು ಹಾಗೇನೆ. ಅವನ್ ಯಾರ್ದೋ ಒಬ್ಬರ ಮಾತನ್ನ ಕೇಳ್ದ ಸರಿ ಹೋಯ್ತು, ಆದ್ರೆ ರಾಜಲಕ್ಷ್ಮಿ ಯಾರ ಮಾತನ್ನು ಕೇಳೋ ತರ ಕಾಣಿಸ್ತಿಲ್ವಲ್ಲ. ಯಾಕೋ ಕೇಳಲ್ಲ? ಬನ್ನಿ ಎಲ್ರೂ ಹೋಗಿ ತಲೆಗೊಂದು ಮಾತು ಹೇಳಿ ಒಪ್ಸೋಣ. ಏನ್ ಹೇಳ್ತೀಯ ಅಣ್ಣ? ರಾಜು, ನೀನ್ ಹೀಗಿರ್ಬೇಡ್ವೋ. ಈ ಮದ್ವೆ ನಮ್ ಕುಟುಂಬದ ಒಳ್ಳೇದಕ್ಕೆ ನಡೀತಿದೆ. ನಿನ್ ಮಗಳು ನಿನ್ ಕಣ್ಮುಂದೆನೇ ಇರ್ತಾಳೆ. ಸೀನುಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಯಾರೋ ಸಿಗ್ತಾನೆ ನಿನ್ಗೆ. ಸರಿ, ಮಾತಾಡ್ತೀನಿ. ಅಣ್ಣ, ರಾಜಿ ಇಲ್ಲೇ ಇದ್ದಾಳೆ. ನಡೀರಿ, ಬನ್ನಿ ಬನ್ರಿ. ಬಾತ್ಗೆ ಬಾ ಅಮ್ಮ, ಬಾರಮ್ಮ. ರಾಜಿ, ಆ ಶೌರ್ಯ ಅವ್ರ ಅಪ್ಪ ಅಮ್ಮ ಈ ಮದ್ವೆ ಬೇಡ ಅಂತ ಕೋಪ ಮಾಡ್ಕೊಂಡು ಹೋದ್ಮೇಲೆ ನಿನ್ ಜೀವನ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಎಲ್ಲ ಒಳ್ಳೇದಕ್ಕೆ ಆಗಿದೆ. ನಿನ್ ಜೀವನ ಕಷ್ಟದಿಂದ ನೇರವಾಗಿ ಬಂದು ಸುಖಕ್ಕೆ ಬಿದ್ದಿದೆ ಕಣೆ. ಹೌದು ರಾಜಿ, ಸೀನು ನಿನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾನೆ.
ಒಪ್ಕೊಂಬಿಟ್ನಾ? ಹೌದು ರಾಜಿ. ಯಾಕೆ ನೀವೆಲ್ಲ ಹೀಗ್ ಮಾತಾಡ್ತಾ ಇದ್ದೀರಾ? ಇವಾಗ ನನಗೆ ಮದ್ವೆ ಬೇಡ ಅಂದ್ರೆ ಕೇಳ್ತಿಲ್ವಲ್ಲ? ಮದ್ವೆ ಆಗದೆ ನಾನು ಇಲ್ಲೇ ಇರಬಾರ್ದು ಅಂತಂದ್ರೆ ಹೇಳಿ, ನಾನು ಬೇರೆ ಎಲ್ಗಾರು ಹೊರಟೋಗ್ತೀನಿ. ಎಲ್ಲಿಗೆ ಹೋಗ್ತೀಯೇ? ಎಲ್ಲಿಗೂ ಹೋಗ್ತಾಳಂತೆ. ಒಂದ್ ಕೆಲಸ ಮಾಡು, ನಮ್ಮೆಲ್ರಿಗೂ ಒಂದೊಂದು ದೊಡ್ಡ ವಿಷಯ ಹಾಕ್ಬಿಡು, ನಾವೇ ಹೊರಟೋಗ್ತೀವಿ. ಅಮ್ಮ, ಆಗ ನೀನ್ ಎಲ್ಲೂ ಹೋಗುವಂತ ಅವಶ್ಯಕತೆ ಇರೋದಿಲ್ಲ, ಸರಿನಾ? ನೋಡಿ ಅಪ್ಪ, ಅಮ್ಮ ಹೇಗ್ ಮಾತಾಡ್ತಿದ್ದಾರೆ ಅಂತ. ನೀನ್ ಹೀಗ್ ಮಾತಾಡೋದಕ್ಕೆ ಕಾರಣ ಇರೋ ಹಾಗೇನೆ ಈಗ ನಿಮ್ಮಮ್ಮ ಮಾತಾಡಿದ್ರಲ್ಲೂ ಒಂದು ಅರ್ಥ ಇದೆಯಮ್ಮ. ಅಪ್ಪ, ನೀನ್ ಹೇಳ್ದೆ ಅಂತ ತಾನೆ ಶೌರ್ಯನ್ ಜೊತೆ ನಿನ್ ಮದ್ವೆಗೆ ಒಪ್ಕೊಂಡಿದ್ದು. ನಿನ್ ಮಾತನ್ ಕೇಳ್ತಾನೆ ಮನೆ ಅಳಿಯನ್ ವಿಷಯದ ಬಗ್ಗೆ ಮಾತಾಡಿದ್ದು. ಆದ್ರೆ ಈಗ ಅವ್ರ ಸಂಬಂಧನೇ ಬೇಡ ಅಂತ ಹೋಗ್ಬಿಟ್ರಲ್ಲ. ಮಾವ ಆಗಿದ್ದವನು ಗಂಡನಾಗ್ ಬರೋದು ಒಂದು ರೀತಿ ಅದೃಷ್ಟನೇ ಅಲ್ವೇನಮ್ಮ? ನೀನ್ ಪ್ರೀತಿಸೋ ವ್ಯಕ್ತಿ ದೂರ ಆದ್ರೂ ಕೂಡ ನಿನ್ನನ್ ಪ್ರೀತಿಸೋ ವ್ಯಕ್ತಿ ನಿನ್ ಜೀವನಕ್ಕೆ ಬರ್ತಾ ಇರೋದು ನಮಗೂ ಕೂಡ ತುಂಬಾ ಸಂತೋಷನಮ್ಮ. ನೀನೀಗ ಸೀನು ಜೊತೆ ಮದ್ವೆ ಬೇಡ ಅಂತಂದ್ರೆ ಸಮಸ್ಯೆನ ನಾವೇ ಎದೆ ಮೇಲೆ ಹಾಕೊಂಡಂಗಮ್ಮ. ಅದು ಹಾಗಲ್ಲ ಅಪ್ಪ. ಯೋಚನೆ ಮಾಡಿ ನೋಡು ರಾಜಿ, ನೀನು ನಮ್ಮ ಮಾತು ಕೇಳಿ ತಲೆ ಬಾಗ್ಸಿ ತಾಳಿ ಕಟ್ಟಿಸ್ಕೋತೀಯ, ಅಥವಾ ಊರವ್ರಾಡೋ ಮಾತಿಗೆಲ್ಲ ನಾವು ತಲೆ ತಗ್ಸೋ ಹಾಗೆ ಮಾಡ್ತೀಯ? ನೀನೇ ಹೇಳಮ್ಮ. ನಿನ್ ಮದುವೆಯಿಂದಾಗಿ ಈ ಮನೆ ಗೌರವ ಉಳ್ಕೋಬೇಕಮ್ಮ. ಈಗ ಗೌರವ ಕಾಪಾಡೋ ಜವಾಬ್ದಾರಿ ನಿನ್ ಕೈಯಲ್ಲೇ ಇದೆಯಮ್ಮ. ಅಪ್ಪ, ಇವಳ ಹತ್ರ ಯಾಕ್ರೆ ಕೇಳ್ಕೊಳ್ತಿದ್ದೀರಾ? ನಾವ್ ಹೇಳೋದನ್ನ ಇವಳು ಕೇಳಲೇಬೇಕು. ಇವಳು ಮಾತು ಕೇಳ್ಕೊಂಡು ನಾವ್ ಇಷ್ಟು ದೂರ ಬಂದ ಮೇಲೆ ನಮ್ಮ ಮಾತನ್ನ ಇವಳು ಕೇಳಲೇಬೇಕಲ್ವಾ? ಸರಿ ಅಂತ ಹೇಳಿ. ಅಮ್ಮ, ಸೀನು ಜೊತೆಲಿ ಇವಳು ಮದ್ವೆ ಆಗೇ ಆಗುತ್ತೆ. ನೀವು ಬನ್ನಿ. ಪದ್ಮ, ನಡಿಯೇ, ಈಗ ಮದ್ವೆ ಕೆಲಸ ಮಾಡೋದು ತುಂಬಾ ಇದೆ, ನಡಿಯೇ. ಏನ್ ಇವನು ತುಂಬಾ ಫ್ರಸ್ಟ್ರೇಟೆಡ್ ಆಗಿದ್ದಾನೆ. ಮತ್ತೇನಾದ್ರೂ ಹೊಡೆದ್ಬಿಡ್ತಾನ ಹೇಗೆ? ಸರ್, ಹಾಯ್ ಸ್ಮಿತಾ, ಹೇಗಿದೀಯಾ? ಇದುವರೆಗೂ ಚೆನ್ನಾಗೇ ಇದ್ದೆ. ನೀವು ಹೊಡಿದೇ ಇದ್ರೆ ಚೆನ್ನಾಗೇ ಇರ್ತೀನಿ. ನಾನ್ಯಾಕೆ ಹೊಡಿಲಿ? ನೀವು ಕೋಪದಲ್ಲಿದ್ದೀರಾ ಅಲ್ವಾ? ಮತ್ತೆ ಲಾಸ್ಟ್ ಟೈಮ್ ತರ ಕೆನ್ನೆಗೆ ಬಾರಿಸ್ತೀರಾ ಅಂತ. ಈ ಕೋಪ ನಿನ್ ಮೇಲಲ್ಲ, ರಾಜಲಕ್ಷ್ಮಿ ಮೇಲೆ. ಅದಕ್ಕೆ ನಿನ್ನ ಬಾ ಅಂತಿದ್ದು. ಏನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ.
ಏನ್ ಸರ್, ರಾಜಲಕ್ಷ್ಮಿ ಮೇಲೆ ನಿಮಗೆ ಕೋಪ ಅಂದ್ರೆ ಏನು? ನೀವೇನಾ ಹೀಗ್ ಮಾತಾಡ್ತಿರೋದು? ಅವಳೇ ನನ್ನ ಈ ರೀತಿ ಮಾತಾಡೋಗ್ ಮಾಡಿದ್ದು. ಏನ್ ಮಾಡಿದ್ಲು ಸರ್? ನನ್ನ ಮದುವೆ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದಾಳೆ. ಈ ಮದುವೆ ನಿಲ್ಸೋದಕ್ಕೆ ಅವಳು ಮನೇಲಿ ಏನೇನೋ ಡ್ರಾಮಾ ಮಾಡಿದ್ಲು. ಮದುವೆ ಆದ್ಮೇಲೂ ರಾಜಲಕ್ಷ್ಮಿ ನಮ್ಮ ಕಣ್ಮುಂದೆನೇ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮೆಲ್ಲರ ಆಸೆ ಶೌರ್ಯ. ನೀನು ಬರೀ ಅಳಿಯ ಆಗೋದಲ್ಲ, ನೀನು ಮನೆ ಅಳಿನಾಗ ಬಂದ್ರೇನೆ ನಮ್ಮ ಆಸೆ ನೆರವೇರುತ್ತೆ ಶೌರ್ಯ. ಒಪ್ಕೊಳ್ದೇ ಇದ್ರೆ ಈ ಮದ್ವೆ ನಡೆಯಲ್ಲ. ಆಹಾ, ಅಂತೂ ಇಂತೂ ಮದ್ವೆ ಕ್ಯಾನ್ಸಲ್ ಆಗೋಯ್ತು. ಹೀಗೆಲ್ಲ ಮಾಡಿದಾಳು ಗೊತ್ತಾ ರಾಜಲಕ್ಷ್ಮಿ? ಇದೆಲ್ಲ ನನ್ನಿಂದಾನೇ ಅಲ್ವಾ ಸರ್? ನಾನ್ ಹೇಳಿದ ಸುಳ್ಳಿಂದಾನೇ ಅಲ್ವಾ? ನಿಮ್ಮನ್ ದ್ವೇಷಿಸ್ತಿದ್ದಾಗ ನಿಮ್ ಸಂಕಟ ನೋಡ್ತಿದ್ದೆ, ಆದ್ರೆ ನಿಮ್ಮನ್ ಪ್ರೀತಿಸುವಾಗ ಈ ಸಂಕಟ ನೋಡಕ್ ಆಗ್ತಿಲ್ಲ ಸರ್. ನಾನು ಈಗ್ಲೇ ಹೋಗಿ ನಿಜ ಎಲ್ಲ ಹೇಳ್ಬಿಡ್ಲಾ ಸರ್? ಅಸ್ಮಿತಾ, ಬೇಡ. ಅಬ್ಬಾ, ಬೇಡ ಅಂತಂದ. ಯಾಕ್ ಸರ್? ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಇದ್ದ ಮುಹೂರ್ತದಲ್ಲೇ ಅವಳ ಮಾವ ಸೀನು ಜೊತೆ ಮದ್ವೆ ಆಗ್ತಿದ್ದಾಳೆ. ವಾಟ್? ಹೌದು. ಆ ವಿಷಯ ತಿಳ್ಕೊಂಡ್ಮೇಲೆ ಅವಳ ಮೇಲಿದ್ದ ಪ್ರೀತಿ ಪೂರ್ತಿ ಸತ್ತೋಯ್ತು ಅಸ್ಮಿತಾ. ನಮ್ ಕೇಳ್ದಿರೋ ಅವಳ ಪ್ರೀತಿಗಿಂತ ನನ್ ಮೇಲೆ ನೀನ್ ತೋರ್ಸೋ ಪ್ರೀತಿನೇ ದೊಡ್ಡದು ಅಂತ ಅನ್ನಿಸ್ತು. ಅಸ್ಮಿತಾ, ನೀ ನನ್ನ ಮದುವೆ ಆಗ್ತೀಯಾ? ವಿಲ್ ಯು ಮ್ಯಾರಿ ಮೀ? ಸರ್, ನಿಜಾನಾ? ಹೌದು ಅಸ್ಮಿತಾ. ಸರ್, ನೀವ್ ಹೇಳ್ತಿರೋದ್ ನಿಜಾನಾ? ಹೌದು ಅಸ್ಮಿತಾ. ನನ್ ಜೊತೆ 7 ಹೆಜ್ಜೆ ನಡೀತೀಯಾ? ಕಣ್ ಮುಚ್ಕೊಂಡು ನಡೀತೀನಿ ಸರ್. ಥ್ಯಾಂಕ್ ಯು ಸರ್. ಐ ಲವ್ ಯು. ಐ ಲವ್ ಯು ಸೋ ಮಚ್ ಸರ್. ಅಸ್ಮಿತಾ, ನಮ್ ಮದ್ವೆ ನಾಳೆ ಬೆಳಿಗ್ಗೆನೆ ಆಗ್ಬೇಕು. ನಾಳೆನಾ? ಇದ್ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಸರ್. ನಮ್ ಮದ್ವೆ ಲೈಫ್ ಲಾಂಗ್ ನೆನ್ಪಿರ್ಬೇಕು. ಆದ್ರೆ ಇಷ್ಟು ಸಡನ್ ಆಗ ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ರಾಜಲಕ್ಷ್ಮಿ ಅವಳ ಮಾವನ ಮದುವೆ ಆಗೋ ದಿನನೇ ಅದೇ ಮುಹೂರ್ತದಲ್ಲೇ ನಿನಗೆ ನನಗೆ ಮದುವೆ ಆಗ್ಬೇಕು. ಡನ್ ಸರ್, ನಾನ್ ರೆಡಿ. ಇದಕ್ಕೆ ನಿಮ್ಮ ಅಪ್ಪ ಅಮ್ಮ ಒಪ್ಕೋತಾರ? ನಾನು ಒಪ್ಪಿಸ್ತೀನಿ ಸರ್. ಥ್ಯಾಂಕ್ ಯು ಅಸ್ಮಿತಾ. ರಾಜಲಕ್ಷ್ಮಿ, ಏನದು? ಇದು ಲಾಲಿಪಾಪ್ ಬಾವಾ, ನಮ್ಮಪ್ಪ ಕಟ್ಸ್ಕೊಟ್ಟಿದ್ದು. ಚೆನ್ನಾಗಿದ್ಯಾ? ಓ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮಾವ. ನಾನು ಕೂಡ ನಮ್ಮ ಅಪ್ಪನ್ಗೆ ಹೇಳಿ ಈಸ್ಕೋತೀನಿ. ನಾನು ಇಸ್ಕೊಂಡೆ.
ಅದೇನೋ ಮಾವ? ಹುಣಸೆ ಹಣ್ಣಿನ ಲಾಲಿಪಾಪು. ಹಾ, ಅದನ್ ಕೇಳಿದಿಕ್ಕೆ ನಮ್ಮಪ್ಪ ಇದನ್ ಕೊಟ್ರು. ಸಿಹಿಯಾಗಿದ್ಯಾ? ಆ ಹುಳಿಯಾಗಿದೆ. ಹೇ, ನನ್ ಸಿಹಿಯಾಗಿದೆ. ನಿನಗೂ ನನಗೂ ಮದ್ವೆನಾ? ಛೆ! ಬನ್ನಿ ಸರ್, ನಿಮಗ್ ಬೇಕಾಗಿರೋನ್ನ ತೋರಿಸ್ತೀನಿ. ನಡಿ. ಲೇ, ಏನೋ ಇದು? ಚಾಮುಂಡಿ ಬೆಟ್ಟ ಹತ್ತಕ್ಕೂ ಇಷ್ಟು ಕಷ್ಟಪಡ್ಲಿಲ್ಲ ಕಣೋ. ಅವನ್ನ ಮೀಟ್ ಮಾಡಕ್ಕೆ ಇಷ್ಟು ಕಷ್ಟಪಡ್ಬೇಕಾ? ಸರ್, ದೇವ್ರ ದರ್ಶನ ಸುಲಭವಾಗಿ ಸಿಕ್ಬಿಡುತ್ತೆ ಸರ್, ಆದ್ರೆ ಇಂಥವ್ರನ್ನ ಮೀಟ್ ಮಾಡೋದು ತುಂಬಾ ಕಷ್ಟ. ನೀವು ಬನ್ನಿ. ಸರಿ, ನಡಿ. ಹಾ ಸರ್, ಅವನಿಲ್ಲೇ ಒಳಗಿರ್ತಾನೆ, ನೀವಿಲ್ಲೇ ಇರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಸರಿ, ಬೇಗ ಬಾ. ಪ್ರಭಾಸ್, ಏ ಪ್ರಭಾಸ್, ಲೈ ಪ್ರಭಾಸ್, ಲೈ ಪ್ರಭಾಸ್. ಲೈ, ಭಯ ಪಡ್ಬೇಡ ಕಣ, ನಾನೇ. ಯಾಕೋ ಬಂದೆ? ಲೈ, ಒಬ್ಬ ದೊಡ್ಡ ಪಾರ್ಟಿ ಸಿಕ್ಕಿದ್ದಾನೆ ಕಣೋ. ಈ ಊರಲ್ಲಿ ಎಲ್ರಿಗಿಂತ ದೊಡ್ಡ ಕಳ್ಳ ಯಾರು ಅಂತ ಹುಡುಕ್ತಾ ಇದ್ರು. ನಿನ್ನನ್ನು ತೋರ್ಸೋಣ ಅಂತ ನೇರವಾಗಿ ಇಲ್ಲಿಗೆ ಕರ್ಕೊಂಡು ಬಂದೆ. ಅಯ್ಯೋ ನಿನ್ನ, ಆ ರಾಜಾರಾಮ್ ಕೈಯಿಂದ ಪ್ರಾಣ ಹೋಗ್ಬಾರ್ದು ಅಂತ ತಪ್ಪಿಸ್ಕೊಳ್ಳಕ್ಕೆ ಇಲ್ಲಿಗೆ ಬಂದ್ರೆ ಯಾರನ್ನೋ ಭೇಟಿ ಮಾಡಿಸ್ತೀನಿ ಅಂತ ಬಂದಿದ್ಯಲ್ಲೋ. ಅವನೇನಾದ್ರೂ ರಾಜಾರಾಮ್ ಹತ್ರ ಹೋಗಿ ಹೇಳಿದ್ರೆ? ಲೇ, ಆ ರಾಜಾರಾಮ್ಗೆ ಶತ್ರುಗಳು ಕಣೋ ಇವರು, ಸತ್ರು ಹೇಳಲ್ಲ. ಲೈ, ಗೂಡ್ ಪಾರ್ಟಿಗಳು ಕಣೋ, ದುಡ್ಡು ಸಿಗುತ್ತೆ, ಬಾರೋ ಬಾರೋ ಮಗಲೇ, ಬಾರೋ. ಇವರ ಸಿಕ್ಕಾಕೊಂಡ ಏನೋ. ಇಲ್ಲಿ ನೋಡಿ ಸರ್, ಇವನು ನಮ್ಮೂರ್ಗೆ ಅಲ್ಲ, ಸುತ್ತಮುತ್ತ 10 ಹಳ್ಳಿಗೂ ಎಲ್ರಿಗೂ ಮುಂಕು ಮಾಡೋ ದೊಡ್ಡ ಕಿಲಾಡಿ. ಇದೇನೋ ಮುಖದ್ಮೇಲೆ 4 ಬಾರಿಸ್ತಾರೆ ಅನ್ಕೊಂಡ್ರೆ ದುಡ್ಡಿನ ಕಂತೆ ಕೊಡ್ತಿದ್ದಾರೆ. ಈ ಊರಲ್ಲಿ ನಮ್ಮನ್ನೊಬ್ಬ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಓಹೋ, ಅದು ನಾನೇ ಅನ್ನೋ ವಿಷಯ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅವ್ನು ಯಾರು ಅಂತ ಕಂಡು ಹಿಡಿದು ಅವನ ಫೋಟೋ ಸಮೇತ ನಮ್ಗೆ ಒಪ್ಸು. ಆಯ್ತು, ಆದಷ್ಟು ಬೇಗ ಒಪ್ಪಿಸ್ತೀನಿ, ನೀವು ಹೊರಡಿ. ಹೇಗೆ ಹುಡುಕ್ತೀಯಾ? ಕ್ಲೂ ಏನು ಬೇಡವಾ? ಏನಕ್ಕೆ, ನನಗೆ ಗೊತ್ತಿದೆಯಲ್ಲ. ವಾಟ್? ಅದೇ ಯಾರು ಮಾಡಿರ್ಬೋದು ಅಂತ ನನಗೆ ಗೊತ್ತು. ಇದನ್ನೆಲ್ಲ ಮಾಡೋದು ಈ ಊರಲ್ಲಿ 3-4 ಜನ ಮಾತ್ರ. ಹೇಗಾದ್ರೂ ಮಾಡಿ ಅವ್ರನ್ನ ಹುಡುಕಿ ಆದಷ್ಟು ಬೇಗ ಕ್ಯಾಚ್ ಆಗ್ತೀನಿ. ಈ ಕ್ಯಾಚು ಪ್ಯಾಚು ಅನ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಆದಿತ್ಯ, ಅವನ ನಂಬರ್ ಕೊಡು, ಟೈಮ್ ಸೇವ್ ಆಗುತ್ತೆ. ನೋಟ್ ಮಾಡ್ಕೋ. ನನ್ಗೆ ಹೇಳಿ, ಅವನ ನಂಬರ್ನ ನಾನು ಸೇವ್ ಮಾಡ್ಕೋತೀನಿ. ಓಕೆ, 9124. ಈ ನಂಬರು ಆ ಬ್ಲಾಕ್ ಮೇಲ್ ಮಾಡಿರೋ ನಂಬರ್ ಇದು. ಲೈ, ಈ ನಂಬರು ಈ ನಂಬರ್ನ ನಾವು ಟ್ರೇಸ್ ಮಾಡಿ ಆದಷ್ಟು ಬೇಗ ಹಿಡಿಯೋಣ ಬಿಡೋ. ನೀನೇನು ಭಯ ಪಡ್ಬೇಡ.